ಪ್ರೀತಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮಂಥರೆಯ ಮಾತಿಗೆ ಮರುಳಾದ ಕೈಕೇಯಿಯು ದಶರಥನನ್ನು ತನ್ನ ಮೋಹಪಾಶಕ್ಕೆ ಹೇಗೆ ಒಳಪಡಿಸಿಕೊಳ್ಳಲು ಮುಂದಾದಳು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನೀಚಳಾದ ಮಂಥರೆಯ ದುರ್ಬೋಧನೆಗೆ ವಶಳಾಗಿ ಕೈಕೇಯಿ ರಾಣಿಯು ಸಂತೋಷ ಸಮುದ್ರದಲ್ಲಿ ಓಲಾಡುತ್ತಿದ್ದ ಆ ರಾಜನಗರಿಯನ್ನು ಕ್ಷಣ ಮಾತ್ರದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿಸಲು ಸಿದ್ಧಳಾಗಿ ಕೋಪಗ್ರಹವನ್ನು ಆಶ್ರಯಿಸಿ ಪುಣ್ಯಹೀನಳಾಗಿ ನೆಲಕ್ಕೆ ಬಿದ್ದ ದೇವಸ್ತ್ರೀಯಂತೆ ಶೋಭಾಹೀನಳಾಗಿ ಬರಿಯ ನೆಲದ ಮೇಲೆ ಬಿದ್ದುಕೊಂಡಿದ್ದಳು. ಇತ್ತ ದಶರಥ ರಾಜೇಂದ್ರನು ಆ ದಿನದ ಕಾರ್ಯಕಲಾಪಗಳನ್ನೆಲ್ಲ ಪೂರೈಸಿಕೊಂಡು ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯವು ನಿಶ್ಚಯಿಸಲ್ಪಟ್ಟುದರಿಂದ ಸಂತುಷ್ಟ ಮಾನಸನಾಗಿ ಆ ವಿಚಾರವನ್ನು ಶ್ರೀರಾಮನ ವಿಷಯದಲ್ಲಿ ವಿಶೇಷ ಪ್ರೀತಿ ವಿಶ್ವಾಸಗಳನ್ನುಳ್ಳವಳಾದ ತನ್ನ ಪ್ರಿಯಪತ್ನಿ ಕೈಕೇಯಿ ದೇವಿಗೆ ತಿಳಿಸಬೇಕೆಂದು ಆಕೆಯ ಅಂತಃಪುರಕ್ಕೆ ಅಭಿಮುಖವಾಗಿ ಬರುತ್ತಿದ್ದನು. ಅಂತಃಪುರವನ್ನು ಪ್ರವೇಶಿದೊಡನೆಯೇ ಅಲ್ಲಿಯ ಸಮಯ ಸನ್ನಿವೇಶಗಳಿಂದ ಆ ದಿನ ಆತನಿಗೆ ವಿಶೇಷ ಕಾಮೋತ್ತೇಜನ ಉಂಟಾಗತೊಡಗಿತು. ರಾಜನು ಮನ್ಮಥಬಾಣ ಪೀಡಿತನಾಗಿ ತನ್ನ ಪ್ರಿಯಪತ್ನಿಯಾದ ಕೈಕೇಯಿಯನ್ನು ಸಮೀಪಿಸಬೇಕೆಂದು ಆತುರಗೊಳ್ಳುತ್ತಾ ಅಂತಃಪುರವನ್ನು ಹೊಕ್ಕು ಆಕೆಯು ಸ್ವಾಭಾವಿಕವಾಗಿ ನಿತ್ಯವೂ ಇರುತ್ತಿದ್ದ ಸ್ಥಳಕ್ಕೆ ಬಂದನು. ಅಲ್ಲಿ ಆಕೆ ಇರದಿದ್ದುದು ಆತನ ಮನಸ್ಸಿಗೆ ವಿಶೇಷ ಕಳವಳವನ್ನುಂಟು ಮಾಡಿತು. ನಿತ್ಯವೂ ತಾನು ಅರಮನೆಗೆ ಬಂದ ವಾರ್ತೆಯನ್ನು ಚೇಟಿಯರಿಂದ ಕೇಳಿ ತಿಳಿದು ಒಡನೆ ಮುಂಬಾಗಿಲವರೆಗೆ ಬಂದು ಹಸ್ತ ಲಾಘವವನ್ನಿತ್ತು ಕರೆದೊಯ್ದು ದಿವ್ಯ ಪೀಠದ ಮೇಲೆ ಕೂರಿಸಿ ಮೃದುವಾಕ್ಕುಗಳನ್ನಾಡಿ ಸ್ವತಃ ಚಾಮರದಿಂದ ಬೀಸುತ್ತಾ ತಾಂಬೂಲಾದಿಗಳನ್ನಿತ್ತು ಆಧರಿಸುತ್ತಿದ್ದ ತನ್ನ ಪ್ರೇಯಸಿಯನ್ನು ಕಾಣದೆ ರಾಜನು ಕಾತರನಾದನು. ಎಲ್ಲಿರುವಳೆಂದು ಚೇಟಿಯರನ್ನು ಕೇಳಿದನು. ಕಿರಿಯ ರಾಣಿಯು ಏನು ಕಾರಣವೋ ವಿಶೇಷವಾಗಿ ಕೋಪಗೊಂಡು ಕೋಪಗ್ರಹದಲ್ಲಿ ಮಲಗಿರುವಳೆಂದು ತಿಳಿಯಬಂತು. ಒಡನೆ ದಶರಥನು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಗಜರಾಜನಿಂದ ಕಿತ್ತು ಎಸೆಯಲ್ಪಟ್ಟ ಕಲ್ಪಲತೆಯಂತೆ ವಸ್ತ್ರಭೂಷಣ ವಿಹೀನಳಾಗಿ ನೆಲದ ಮೇಲೆ ಬಿದ್ದಿದ್ದ ತನ್ನ ಪ್ರೇಮದ ಅರಸಿಯನ್ನು ಕಂಡು ಗಾಬರಿಗೊಂಡು ಜಾಗೃತೆಯಾಗಿ ಆಕೆಯ ಬಳಿಗೆ ಹೋಗಿ ತಾನೂ ಆಕೆಯ ಬಳಿಯಲ್ಲೇ ನೆಲದ ಮೇಲೆ ಕುಳಿತುಕೊಂಡನು. ತಲೆಯನ್ನು ನೇವರಿಸುತ್ತಾ ಕೆನ್ನೆಗಳನ್ನು ಸವರುತ್ತಾ ಕಣ್ಣುಗಳಲ್ಲಿ ಸುರಿಯುತ್ತಿದ್ದ ನೀರನ್ನು ಒರೆಸುತ್ತಾ, ಕೈಕೇಯಿ ಪ್ರಿಯೆ, ಇದೇನಿದು? ಇಂತಹ ದುಸ್ಥಿತಿಯು ನಿನಗೆ ಯಾರಿಂದ ಪ್ರಾಪ್ತವಾಯಿತು? ಮಹಾರಾಣಿಯಾದ ನೀನು ಭಿಕ್ಷುಗಳಂತೆ ಇದೇನು ಹೀಗೆ ಬಿದ್ದಿರುವೆ? ನಿನಗೆ ಇಷ್ಟು ಮಟ್ಟಿನ ಕೋಪ ಉಂಟಾಗಲು ಕಾರಣವೇನು? ಅಥವಾ ದೇಹದಲ್ಲಿ ಏನಾದರೂ ವ್ಯಾಧಿ ಉಂಟಾಗಿರುವುದೇ? ನಿನ್ನ ವಿಷಯದಲ್ಲಿ ಯಾರಾದರೂ ಅಪ್ರಿಯವನ್ನು ನುಡಿದಿರುವರೆ? ಎಲೆದೇವಿ, ನೀನು ನಿರ್ಗತಿಗಳಂತೆ ಹೀಗೆ ಬಿದ್ದಿರುವುದನ್ನು ನೋಡಿ ನನ್ನ ಮನಸ್ಸು ತಲ್ಲಣಿಸುತ್ತಿದೆ. ಏಳು ಏಳು, ನಿನ್ನ ಅಪೇಕ್ಷೆ ಏನೆಂದು ತಿಳಿಸು. ಚತುಸ್ಸಮುದ್ರಗಳಿಂದ ಆವೃತವಾದ ಈ ಪೃಥ್ವಿಯಲ್ಲಿ ನಿನಗೆ ಅಪೇಕ್ಷಿತವಾದ ವಸ್ತುವು ಎಲ್ಲಿದ್ದರೂ ಅದನ್ನು ದೊರಕಿಸಿಕೊಡುವೆನು. ನಿನಗೆ ಯಾರಿಗೆ ಪ್ರಿಯವನ್ನುಂಟು ಮಾಡಬೇಕೆಂದಿದ್ದರೆ ಅವರನ್ನು ಕುಬೇರನನ್ನಾಗಿಸುವೆನು. ಹೇಳು, ನಿನಗೆ ವಿರೋಧಿಗಳೆಂಬುವರು ಯಾರೇ ಆದರೂ ಅವರನ್ನು ನಿಗ್ರಹಿಸಿ ನಿನಗೆ ಸಂತೋಷವನ್ನುಂಟು ಮಾಡುವೆನು. ಇದೇನು ಕೈಕೇಯಿ, ನನ್ನ ಮುದ್ದಿನ ರಗಿಣಿ, ಎಂದಿನಂತೆ ಬಾಯಿ ಬಿಟ್ಟು ಒಂದೂ ಮಾತನ್ನಾಡದೆ ಇದೇಕೆ ಹೀಗೆ ಮುನಿದಿರುವೆ? ನಿನ್ನ ಈ ದುಗುಡವನ್ನು ನೋಡಿ ನನ್ನ ಮನಸ್ಸು ವಿಶೇಷ ಕಳವಳಗೊಂಡಿರುವುದು. ಇದನ್ನು ನೀನು ಯೋಚಿಸಲಾರೆಯಾ? ಹೇಳು, ನಿನ್ನ ಇಷ್ಟವೇನೋ ಅದನ್ನು ಹೇಳು, ಅಗತ್ಯವಾಗಿ ಸಲ್ಲಿಸಿಕೊಡುವೆನು ಎಂದು ಅಂಗಲಾಚಿಕೊಂಡು ನುಡಿದು ಬಾರಿ ಬಾರಿಗೂ ಅವಳನ್ನು ಆಲಂಗಿಸಿಕೊಳ್ಳುತ್ತಾ ಬೆನ್ನನ್ನು ಭುಜಗಳನ್ನು ತಟ್ಟುತ್ತಾ ಮುಂಗುರುಳುಗಳನ್ನು ನೇವರಿಸುತ್ತಾ ಬಗೆ ಬಗೆಯಿಂದ ಉಪಚರಿಸಿದನು. ಕೈಕೇಯಿಗೆ ರಾಜನು ತನ್ನಲ್ಲಿ ವಿಶೇಷ ಮೋಹಗೊಂಡಿರುವನೆಂದು ತೋರಿತು. ಈ ಸಮಯದಲ್ಲೇ ಆತನನ್ನು ತನ್ನ ಪಾಶಕ್ಕೆ ಒಳಪಡಿಸಿಕೊಳ್ಳಬೇಕೆಂದುಕೊಂಡಳು. ಅಯ್ಯೋ, ಸಾಕು ಸಾಕು ಈ ಭಿನ್ನಾಣಗಳು. ನನಗೇನೂ ವ್ಯಾಧಿಯಿಲ್ಲ, ರೋಗವಿಲ್ಲ, ಏನೂ ಇಲ್ಲ. ನನಗೆ ನಿಮ್ಮ ಧನವಾಗಲಿ ಒಡವೆ ವಸ್ತ್ರಗಳಾಗಲಿ ಯಾವುದೂ ಬೇಡ. ನನಗೆ ಬೇಕಾಗಿರುವುದೊಂದುಂಟು, ಅದನ್ನು ಕೊಡುತ್ತೇನೆಂದು ಪ್ರಮಾಣ ಮಾಡಿಕೊಟ್ಟರೆ ತರುವಾಯ ನಾನು ಹೇಳುತ್ತೇನೆ ಎಂದಳು.
ಮುಂದಿನ ಸಂಚಿಕೆಯಲ್ಲಿ ದಶರಥನಿಗೆ ಮೋಹಪಾಶವನ್ನು ಎಸೆದ ಕೈಕೇಯಿ ಅವನನ್ನು ಎಂತಹ ದುಃಖಕ್ಕೆ ಸಿಲುಕಿಸಿದಳು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟನ್ನು ಖಂಡಿತ ತಿಳಿಸಿ.